ನಮಸ್ಕಾರ ಗುರು ಬಾಂಧವರೇ. ಯುಗಾದಿ ಹಬ್ಬದ ಮತ್ತು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಾವಿವತ್ತು ಯುಗಾದಿ ಹಬ್ಬದ ಸಂದರ್ಭವಾಗಿ ನಾವೊಂದು ವಿಶೇಷ ಜಾಗಕ್ಕೆ ಬಂದಿದ್ದೀವಿ, ವಿಶೇಷ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ವಿನಾಯಕ, ಸೋಮೇಶ್ವರ ಮತ್ತು ಅಮ್ಮನವರಿರೋಂಥ ವಿಶೇಷ ಸ್ಥಳ ಇದು. ಇದು ಅತಿ ಪುರಾತನವಾದ ಸ್ಥಳ. ಇದಕ್ಕೆ ಐತಿಹಾಸಿಕವಾಗಿ ಇಲ್ಲಿಯವರು ಹೇಳೋ ಪ್ರಕಾರ ಪಾಂಡವರು ಇಲ್ಲಿ ಒಂದಿನ ವಸತಿ ಮಾಡಿದರು ಅಂತ ಜನ ಹೇಳ್ತಾರೆ. ಮತ್ತು ಸುಮಾರು ಕಾಲದಲ್ಲಿಂದನೂ ಈ ಮಾತು ಹೇಳ್ತಾ ಬರ್ತಾ ಇರೋದ್ರಿಂದ ನಂಬಬಹುದಾಗಿರುತ್ತೆ. ಅದರ ಕುರುಹುಗಳು ಯಾವುದೂ ಸಿಕ್ಕಿರೋದಿಲ್ಲ, ನಂಬಿಕೆ ಅಷ್ಟೆ. ಅದರ ಜೊತೆಗೆ 7ನೇ ಶತಮಾನದಲ್ಲಿ ಚೋಳರ ರಾಜರಾಜ ಚೋಳ ಈ ದೇವಸ್ಥಾನವನ್ನು ಪುನರಭಿವೃದ್ಧಿಗೊಳಿಸಿದ್ರು ಅಂತ ಅದಕ್ಕೆ ಶಾಸನವಿದೆ. ದೇವನಾಗರಿ ಮತ್ತು ತಮಿಳಿನಲ್ಲಿ ಇದರ ಬಗ್ಗೆ ಕಲ್ಲಿನಲ್ಲಿ ಶಾಸನ ಕೆತ್ತಲಾಗಿದೆ. ಕೆಲವು ಶಾಸನದಲ್ಲಿ ಕೆಲವು ಅಕ್ಷರಗಳು ಎರೇಸ್ ಆಗಿದೆ, ಮಬ್ಬಾಗಿದೆ. ಬೆಂಗಳೂರಿನಿಂದ ತುಂಬ ಪ್ರಶಾಂತವಾದ ಒಂದು ಸ್ಥಳಕ್ಕೆ ಬರಬೇಕು ಅಂತ ಆಲೋಚನೆ ಮಾಡಿದ್ರೆ ನಿಮಗೆ ಒಂದು ಅತಿ ಸುಂದರವಾದ, ನೀವು ಇದರೊಳಗೆ ಎಂಟ್ರಿ ಆಗ್ತಿದ್ದಾಗಲೇ ಗೊತ್ತಾಗುತ್ತೆ, ಒಂಥರ ಕಾಡಿನ ವಾತಾವರಣ. ಬೆಂಗಳೂರಿನಲ್ಲಿ ಕಾಡಿನ ವಾತಾವರಣ. ಆದರೆ ಅಷ್ಟು ಸುಲಭ ಅಲ್ಲ ಇಲ್ಲಿಗೆ ಬರೋದಕ್ಕೆ. ಇದು ಕೆಲವು ವಿಶೇಷ ದಿನಗಳಲ್ಲಿ ಮಾತ್ರವೇ ನಿಮಗೆ ಇಲ್ಲಿ ಒಳಗಡೆ ಬರೋದಕ್ಕೆ ಅವಕಾಶ ಇರುವಂಥದ್ದು. ಕಾರ್ತಿಕ್ ಸೋಮವಾರ, ಕಾರ್ತಿಕ್ ಮಾಸ ಅದರಲ್ಲೂ ಕೆಲವು ದಿನಗಳು ಮಾತ್ರ, ಧನುರ್ಮಾಸ ಕೆಲವು ದಿನಗಳು ಮಾತ್ರ, ಶಿವರಾತ್ರಿನಲ್ಲಿ ಅದ್ಧೂರಿಯಾಗಿ ಸೋಮೇಶ್ವರನ ಪೂಜೆ ಆಗಿ ಉತ್ಸವ ಆಗುತ್ತೆ. ಪ್ರಾಂಗಣದಲ್ಲೇ ಉತ್ಸವ ಆಗುತ್ತೆ. ಅದು ವಿಜೃಂಭಣೆಯಿಂದ ನಡೆಯುತ್ತೆ. ಇದು ಈಗಲೂ ಹೇಳ್ತಾ ಇದ್ದೀನಿ, ಯಾರು ಅಷ್ಟು ಸುಲಭವಾಗಿ ಇಲ್ಲಿ ಬರೋದಕ್ಕೆ, ನಾನಿವತ್ತು ಹೊರಟುಬಿಟ್ಟೆ ಬಂದ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಂದರೆ ಒಳಗಡೆ ಅಲೋ ಇರೋದಿಲ್ಲ. ವಿಶೇಷ ದಿನಗಳಲ್ಲಿ ಮಾತ್ರ. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ತಮಗೆ ಗೊತ್ತಿದ್ದವ್ರಿಗೆ ಅಂತೆಲ್ಲ ನನ್ನ ಚಾನಲ್ ಬಗ್ಗೆ ತಿಳಿಸಿ. ಹೆಚ್ಚು ಹೆಚ್ಚು ಪ್ರೋತ್ಸಾಹ ಸಿಗಲಿ. ಹೆಚ್ಚು ಪ್ರೋತ್ಸಾಹ ಸಿಗೋದ್ರಿಂದ ನಮಗೂ ಇದೇ ಥರದ್ದು ಒಂದಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ಸಂತೋಷ ಆಗುತ್ತೆ. ಈ ಜಾಗದಲ್ಲಿ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇರೋದಿಲ್ಲ, ಫೋಟೋ ತೆಗೆಯೋಕ್ಕೂ ಪರ್ಮಿಷನ್ ಇರೋದಿಲ್ಲ. ಚೋಳರ ರಾಜ ಈ ಪ್ರಾಂತ್ಯವನ್ನು ಆಳ್ತಾ ಇದ್ದ ಅಂತ ಕೂಡ ಈ ಕಲ್ಲಿನ ಶಾಸನದಲ್ಲಿ ತಿಳಿಸಿದೆ. ಆ ಸಮಯದಲ್ಲೇ ಇಲ್ಲಿ ಅಭಿವೃದ್ಧಿ ಮಾಡಿದರು. ಅದಾದ ನಂತರ ಧರ್ಮಸ್ಥಳದ ಮಂಜುನಾಥನ ಕೃಪೆಯಿಂದ ವೀರೇಂದ್ರ ಹೆಗಡೆಯವರು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅಫಿಷಿಯಲ್ಗಳು ಮತ್ತು ಗ್ರಾಮಸ್ಥರು ಮತ್ತು ಹೆಚ್ಚಿನದಾಗಿ ನಮ್ಮ ಈ ದೇವಸ್ಥಾನದ ಅರ್ಚಕರು ತುಂಬ ಮುತುವರ್ಜಿಯಿಂದ ಈ ಅಭಿವೃದ್ಧಿ ಕಾರ್ಯಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಅಷ್ಟು ಆ ಮಟ್ಟಿಗೆ ಓಡಾಡಿದ್ದಾರೆ ಅವರು. ಇಲ್ಲಿ ನೀವು
ಬರೋದಕ್ಕೆ ಮುಂಚೆ ಪ್ರಶಾಂತತೆಯನ್ನು ಬಯಸಿ ಬಂದರೆ ಇಲ್ಲಿ ತುಂಬ ಆರಾಮಕ್ಕೆ ಎಷ್ಟು ಸಮಯ ಸಿಗುತ್ತೋ ಅಷ್ಟು ಸಮಯ, ಅಂದರೆ ಅವ್ರು ಕೊಟ್ಟಿರೋ ಅಷ್ಟು ಸಮಯದಲ್ಲಿ ಕೂತ್ಕೊಂಡು ನೀವು ಜಪ ತಪ ಎಲ್ಲ ಮಾಡಿ ಹೋಗ್ಬೋದು. ಇಲ್ಲಿ ಒಂದು ನವಗ್ರಹ ವನ ಮಾಡಿದ್ದಾರೆ, ದೇವಸ್ಥಾನ ಅಲ್ಲ ಅಥವಾ ವಿಗ್ರಹಗಳಿಲ್ಲ, ನವಗ್ರಹ ವನ ಮಾಡಿದ್ದಾರೆ. ಆ ನವಗ್ರಹ ವನದಲ್ಲಿ ನಿಮಗೆ ಸಿಗುವಂಥದ್ದು ಬರೀ ಗಿಡ, ಮರ, ದೂರ್ವೆ, ಗರಿಕೆ, ನವಗ್ರಹಕ್ಕೆ ಸಂಬಂಧಪಟ್ಟಂಥ ಗಿಡಮಗಳು. ತುಂಬ ಚೆನ್ನಾಗಿದೆ ಅದು. ಮತ್ತು ಅರ್ಚಕರ ತಂದೆಯವರು ಈ ಹಿಂದೆ ಈ ನಾಗರಕಲ್ಲುಗಳು ಮತ್ತು ಹುತ್ತ ಎಲ್ಲ ಹಳೇದಿದ್ದನ್ನು ತಮ್ಮ ಶ್ರಮದಿಂದ ಇಷ್ಟರ ಮಟ್ಟಿಗೆ ಇವತ್ತು ಚೆನ್ನಾಗಿರೋಕ್ಕೆ, ನಮಗೆ ನೋಡೋಕ್ಕೆ ಚೆನ್ನಾಗಿರೋಂಗೆ, ಕಾಣಿಸೋಂಗೆ, ಅಂದವಾಗಿರೋಂಗೆ ಮಾಡಿಕೊಟ್ಟಿದ್ದಾರೆ ಅವತ್ತು, ಈಗೊಂದು 10-12 ವರ್ಷದ ಕೆಳಗೆ. ಇಲ್ಲಿ ಒಂದು ವಿಶೇಷವಾದ ಗಣಪತಿ ಇದೆ, ನಿಂತಿರುವಂಥ ಗಣಪತಿ. ತಮ್ಮ ಹರಕೆಯನ್ನು ಗರಿಕೆ ಮೂಲಕ ತಲುಪಿಸಿದ್ರು ಕೂಡ ನಡೆಸ್ಕೊಡ್ತಾನೆ ಅನ್ನೋ ದೃಢ ನಂಬಿಕೆ ಭಕ್ತಾದಿಗಳಲ್ಲಿದೆ. ಮತ್ತು ಈ ನಂದಿಯ ತಲೆ ಮೇಲೆ ಒಂದು ಶಿವಲಿಂಗವಿದೆ, ಅದು ಕೂಡ ಒಂದು ವಿಶೇಷ. ನೀವು ನಂದಿಯ ಮುಖಾಂತರ ಕೋಡಿನ ಮುಖಾಂತರ ಶಿವಲಿಂಗನ ನೋಡಬೇಕು ಅಂತಿರುತ್ತೆ, ಆದರೆ ನಂದಿಯ ತಲೆಯಲ್ಲಿ ಶಿವಲಿಂಗನೇ ಇದೆ. ಇದು ಹಳೆಯ ಹುತ್ತ. ಆ ಹುತ್ತ ಇವತ್ತಿಗೂ, ಆ ಹುತ್ತದಲ್ಲಿ ಸರ್ಪರಾಜ ವಾಸ ಮಾಡ್ತಾ ಇದ್ದಾನೆ. ಇವತ್ತು ಈ ದೇವಸ್ಥಾನಕ್ಕೆ ಅರ್ಚಕರು ತೋರಿಸ್ತಾ ಇದ್ರು. ಅದರ ಹಬ್ಬದ ಹಿಂದಿನ ದಿನ ನಮಗೆ ಆ ಜಾಗದಲ್ಲಿ ನೋಡಿ 2 ಮಾರು ಉದ್ದದ ಸರ್ಪರಾಜ ಓಡಾಡ್ತಾ ಇರೋದನ್ನು ತೋರಿಸ್ತೇನೆ ಅಂತ ನಮಗೆ ತೋರಿಸ್ಕೊಟ್ರು. ಒಂದು ರಟ್ಟೆ ಗಾತ್ರದ್ದು, ಎಷ್ಟು ಹಳೆಯ ಹಾವು ಅದು. ತುಂಬ ಖುಷಿಯಾಗತ್ತೆ. ಈ ಜಾಗಕ್ಕೆ ದೇವಸ್ಥಾನಕ್ಕೆ ಬರ್ತೀವಿ, ಯಾವುದೇ ಜಂಜಾಟ ಬೇಡ, ಟ್ರಾಫಿಕ್ ಗದ್ದಲ ಇಲ್ದಂಗೆ 1 ಗಂಟೆ ನಾವು ಆರಾಮಾಗಿ, ಒಂದು ಅರ್ಧ ಗಂಟೆ ಇದ್ದೋಗೋಣ ಅಂತ ಅನ್ನಕ್ಕೆ ಬರೋದಕ್ಕೆ ಒಂದು ಪ್ರಶಸ್ತವಾದ ಸ್ಥಳ ಇದು. ಇಲ್ಲಿಗೆ ಬರಬೇಕು ಅಂತಂದರೆ NL ಸಿಗ್ನಲ್ನಿಂದ ರೈಟನ್ನು ತಗೊಂಡು ಏರ್ಪೋರ್ಟ್ ರೋಡ್ನಲ್ಲಿ, ಹಳೆ ಏರ್ಪೋರ್ಟ್ ರೋಡ್ನಲ್ಲಿ ರೈಟನ್ನು ತಗೊಂಡು ಮುಂದೆ ಬಂದರೆ NL ಸಿಗ್ನಲ್ ಸಿಗುತ್ತೆ. ಆ NL ಸಿಗ್ನಲ್ನಲ್ಲಿ ರೈಟ್ ತೊಗೊಂಡು ಸೀದಾ ಬಂದರೆ ಚಳಘಟ್ಟ ನಂತರ ಬೇಲೂರು ಗ್ರಾಮ ಬರುತ್ತೆ. ಆ ಬೇಲೂರು ಗ್ರಾಮದಲ್ಲಿ ಸೋಮೇಶ್ವರ ದೇವಸ್ಥಾನ ಇದೆ. ಇಲ್ಲಿ ನೀವು ಪರ್ಮಿಷನ್ ಇಲ್ಲದೆ ಒಳಗಡೆ ಬರೋದಕ್ಕೆ ಸಾಧ್ಯವಿಲ್ಲ. ಅಥವಾ ನೀವು ಯಮಲೂರಿಗೆ ಬಂದು ಯಮಲೂರು ಒಳಗಿಂದ ಕೂಡ, ಬೆಳಂದೂರು ಆ ಕಡೆಯಿಂದ ಬರುವಂಥವ್ರು ಯಮಲೂರು ಊರೊಳಗಿಂದ ಬಂದು ನೆಕ್ಸ್ಟ್ ಕೆಂಪಾಪುರದ ನಂತರ ಈ ಬೇಲೂರು ಗ್ರಾಮದ ಪ್ರಾಂಗಣದಲ್ಲಿ ಒಳಗಡೆ ಇದೆ. ಇದು ತುಂಬ ಸುಂದರವಾದ ದೇವಸ್ಥಾನ. ಯಾವಾಗಲೂ ಬರೋದಕ್ಕೆ ಅವಕಾಶ ಇರೋದಿಲ್ಲ. ಸಿಕ್ಕಿರೋ ಸಂದರ್ಭನ ನಾವು ಉಪಯೋಗಿಸ್ಕೊಂಡು ಇವತ್ತು ತಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀವಿ. ನೀವು ಈ ಸಂದರ್ಭನ ನೋಡಿ ಆ ಸೋಮೇಶ್ವರನ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಲಿ ಅಂತ ಅವರಲ್ಲಿ ಬೇಡ್ಕೊಳ್ತೀವಿ. ಇದೇ ರೀತಿ ನಮ್ಮ ಚಾನಲ್ನ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ, ಎಲ್ಲರಿಗೂ ಹಂಚಿಕೊಳ್ಳಿ. ನಮಸ್ಕಾರ.